ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ ಸ್ವಸ್ತ್ಯಸ್ತು ಸತಾಂ. ಭಗವಂತನ ಭಕ್ತನ ಲಕ್ಷಣಗಳನ್ನ ಪರಾಶರ ಮೈತ್ರೇಯರಿಗೆ ಒಂದು ಕಥೆಯ ಮೂಲಕ ಹೇಳಿದ. ಕಾಳಿಂಗ ಅನ್ನುವಂತ ಒಬ್ಬ ವ್ಯಕ್ತಿ ಭೀಷ್ಮಾಚಾರ್ಯರಿಗೆ ಸಿಕ್ಕಿದಾಗ ಯಮಭಟರು ಯಮನಲ್ಲಿ ಪ್ರಶ್ನೆ ಕೇಳಿದಾಗ ಕೊಟ್ಟ ಉತ್ತರವನ್ನ ಕಳಿಂಗ ಅಥವಾ ಕಾಳಿಂಗ ಭೀಷ್ಮರಿಗೆ ಹೇಳಿದ ಅಂತ ಮೈತ್ರೇಯರು ಪರಾಶರರು ಮೈತ್ರೇಯನಿಗೆ ಹೇಳಿದ್ರು. ಅಂದ್ರೆ ಇದು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಇದು ಹೇಳ್ತಾ ಇರುವುದು ಪರಾಶರ ಮತ್ತು ಮೈತ್ರೇಯರ ಸಂವಾದ. ಆ ಸಂವಾದದಲ್ಲಿ ಭೀಷ್ಮ ಮತ್ತು ಕಾಳಿಂಗನ ಸಂವಾದ, ಆ ಸಂವಾದದಲ್ಲಿ ಯಮ ಮತ್ತು ಯಮ ಭಟರ ನಡುವಿನ ಸಂವಾದ. ಅದು ಹಿಂದೆ ಎಂದೋ ನಡೆದಂತಹ ಒಂದು ಸಂವಾದವನ್ನ ಭಕ್ತನನ್ನು ಗುರುತಿಸುವುದು ಹೇಗೆ? ಬಹುಶಃ ಭಗವಂತನ ಭಕ್ತರ ಕುರಿತಾದ ಅತ್ಯಂತ ವಿಸ್ತಾರವಾದ ಒಂದು ಚಿತ್ರಣವನ್ನ ನಾವು ಈ ಶ್ಲೋಕಗಳಲ್ಲಿ ಕಂಡೆವು. ನಾವು ಭಕ್ತರಾಗಬೇಕು ಅಥವಾ ಭಕ್ತರನ್ನು ಗುರುತಿಸಬೇಕು ಅಂದ್ರೆ ಏನಿದೆ, ಲಕ್ಷಣಗಳೇನಿದೆ ಅನ್ನೋದನ್ನ ಈ ಪದ್ಯಗಳ ಮೂಲಕ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಅಶುಭಮತಿ ಅಸಕೃತ್ ಪ್ರವೃತ್ತಿ ಸಕ್ತ ಸತತ ಮನಾದ್ಯ ಕುಶಲೀಲ ಸಂಘ ಸಂಗಮತಃ ಅನುದಿತ ಕೃತ ಪಾಪ ಬಂಧುಯುಕ್ತ ಪುರುಷ ಪಶು ನಹಿ ವಾಸುದೇವ ಭಕ್ತ. ಈಗ ಇಲ್ಲಿ ತನಕ ಭಕ್ತರು ಯಾರು ಅಂತ ಹೇಳಿ ಮುಂದೆ ಭಕ್ತರಲ್ಲದವರು ಯಾರು ಅನ್ನೋದನ್ನ ಹೇಳ್ತಾ ಬಂದ್ರು. ಅಂದ್ರೆ ನಾವು ಏನಾಗಿದ್ದೇವೆ ಅಂತ ಗೊತ್ತಾಗ್ಬೇಕಾದ್ರೆ ಹೌದು ಅನ್ನೋದನ್ನ ಹೇಳ್ಬೇಕು, ಅಲ್ಲ ಅನ್ನೋದನ್ನು ಹೇಳ್ಬೇಕು. ಯಾವುದು ಹೌದು ಮತ್ತು ಯಾವುದು ಅಲ್ಲ. ಈ ದಾರಿ ಹೋಗುವಾಗ ರಸ್ತೆಯಲ್ಲಿ ಬಲಕ್ಕೆ ತಿರುಗಿ ಅಂತ ಹೇಳಿದ್ರೆ ಒಂದೇ ತರ 3 ಬಲ ಕಾಣುತ್ತೆ, ಅದಕ್ಕೆ ಅವ್ರು 2ನೇ ಬಲ ಅಂತ ಹೇಳ್ತಾರೆ. ಆ 2ನೇ ಬಲ ಅಂತ ಹೇಳುವಲ್ಲೂ ಕೂಡ ಒಟ್ಟಿಗೆ 2 ಇರುತ್ತೆ ಅದರಲ್ಲಿ, ಮತ್ತೆ ಕವಲು 2ನೇದ್ದೇ ಅದು, ಅದರಲ್ಲಿ 2 ಇರುತ್ತೆ. ಅಲ್ಲೆಲ್ಲಿ ಹೋಗ್ಬೇಕು? ಆಗ ಹೇಳ್ತಾರೆ ಮಣ್ಣಿಂದೊಂದಿದೆ, ಕಲ್ಲುಗಳನ್ನ ತುಂಬಿಟ್ಟು ಮಾಡಿದ್ದಂತ ಒಂದಿದೆ, ನೀವು ಕಲ್ಲಿನ ರಸ್ತೆಯಲ್ಲಿ ಬನ್ನಿ. ಹೇಗೋ ಹಾಗೆ ಇದು ಕೂಡ ಭಕ್ತರು ಅಂತ ಹೇಳಿದ್ದಾಯ್ತು, ಭಕ್ತರಲ್ಲದವರು ಅಂತ ಗುರುತಿಸುವುದು ಹೇಗೆ ಅನ್ನೋದಕ್ಕೋಸ್ಕರ ಅದನ್ನು ಕೂಡ ನಿರೂಪಣೆ ಮಾಡಿದ್ರು. ಇಂದಿನ ಪದ್ಯದಲ್ಲಿ ಯಾರು ಸಂಪತ್ತನ್ನ ಅಪಹರಿಸುತ್ತಾನೋ, ಪ್ರಾಣಿಗಳನ್ನ ಸುಮ್ನೆ ಕೊಲ್ತಾನೋ, ಸುಳ್ಳನ್ನ ನಿರಂತರವಾಗಿ ಹೇಳ್ತಾನೋ, ಅಶುಭ ಜನರ ಜೊತೆಗೆ ನಿರಂತರ ಓಡಾಡ್ತಾನೋ, ಆ ತಪ್ಪು ಕೆಲಸದಿಂದ ಬಂದ ಸಂಪತ್ತಿನಿಂದ ಮದಗೊಳ್ತಾನೋ ಅಂತ ಕಲುಷಮತಿ ಎಂದೂ ಕೂಡ ಜನಾರ್ದನನ ಭಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಯಮನಿಯಮಾಸನ ಪ್ರಾಣಾಯಾಮಾದಿಗಳನ್ನ ಬಿಟ್ಟವ ಅಂತ. ಬೇರೆಯವರ ಸಂಪತ್ತಿಗೆ ಕೈ ಹಾಕದವನು, ಇನ್ನೊಬ್ಬರನ್ನ ನಿಂದೆ ಮಾಡದವನು, ಅಸಾಧುಗಳಿಗೆ ಸಹಾಯ ಮಾಡ್ತಾ ಸಜ್ಜನರನ್ನ ಅವಮಾನಿಸುವವನು, ಯಾಗ ಮಾಡದವನು, ಕೈ ಎತ್ತಿ ದಾನ ಮಾಡದವನು ಯಾರಿದ್ದಾನೋ ಅವನು ಮನಸ್ಸಿನಲ್ಲೂ ತಾನು ಒಳ್ಳೆಯವನಾಗಬೇಕು ಅಂತ ಯೋಚನೆ ಮಾಡದಂತಹ ಸ್ಥಿತಿಯಲ್ಲಿ ಇದ್ದವನು ಭಗವಂತನ ಭಕ್ತನ. ಈ ಮಾತು ತುಂಬಾ ಚಂದದ್ದು. ಮನಸ್ಸಿನ ತಸ್ಯ ಜನಾರ್ದನೋ ಅಧಮಸ್ಯ. ಮನಸ್ಸಿನಿಂದಲೂ ಅವನು ದೇವರನ್ನ ಹೊರಗಡೆಯಿಂದ ಕೆಲವೊಂದ್ ಸರ್ತಿ ಕೆಲವರಿಗೆ ಭಗವಂತನ ಚಿಹ್ನೆಗಳನ್ನ ಹಾಕೊಳ್ಳದೆ ಇರ್ಬೋದು, ಅಥವಾ ಪರಿಸ್ಥಿತಿ ಹಾಗೆ ಏನೋ ಒಂದು ಒತ್ತಡ ಇರ್ಬೋದು, ಹಾಗೆ ಹಾಕೊಂಡ್ರೆ ಅವರಿಗೆ ಅಲ್ಲಿ ಬದುಕ್ಲಿಕ್ಕೆ ಆಗಲ್ಲ ಅನ್ನೋದು. ಅದರ ಒಳಗಿನಿಂದ ಆದ್ರೂ ಭಗವಂತನ ಪ್ರೀತಿಗಾಗಿ ಅವರು, ಈಗ ಒತ್ತಡ ಜಾಸ್ತಿ ಇದ್ದಾಗ
ನಾವು ಅಲ್ಲೂ ಕೂಡ ನಮ್ಮ ಹಾಗೆ ಇರ್ತೇವೆ ಅಂದ್ರೆ ತಲೆ ಕಡಿದು ಬಿಡ್ತಾರಷ್ಟೇ. ಅಂತಹ ಜಾಗದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ನಾವು ಎಚ್ಚರ ವಹಿಸಬೇಕು. ಪರಮ ಸುಹೃದಿ ಬಾಂಧವೇ ಕಳತ್ರೆ ಸತತ ಸುತ ತನಯ ಪಿತೃ ಮಾತೃ ಭೃತ್ಯ ವರ್ಗೆ ಶಠಮತಿ ರೂಪಯಾತಿ ಯೋ ಅರ್ಥತೃಷ್ಣಾಂ ತಂ ಅಧಮಶ್ಚೇಷ್ಟಂ ಅವೇಹಿ ನಾಸ್ಯ ಭಕ್ತಂ. ತುಂಬಾ ನಂಬಿರ್ತಾರೆ, ಮಿತ್ರದ್ರೋಹ ಮಾಡ್ಕೊಂಡು ಹೋಗ್ತಾರೆ. ಅಂಥ ನಂಬಿಕೆ ಕೆಟ್ಟವರನ್ನ ಎಂದೂ ಕೂಡ ಭಗವಂತನ ಭಕ್ತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಿತ್ರದ್ರೋಹೇ ಚ ಪಾತಕಂ ಅಂತ ಪಾಂಡವರು ಬಹಳ ಯೋಚನೆ ಮಾಡ್ತಾರೆ ಈ ವಿಷಯದಲ್ಲಿ. ಮಿತ್ರದ್ರೋಹ ಯಾವತ್ತೂ ನಮ್ಮಿಂದ ಆಗ್ಬಾರದು. ನಮ್ಮನ್ನು ನಂಬಿಕೊಂಡು ಬಂದವರಿಗೆ ನಾವು ಮೋಸ ಮಾಡ್ತೇವೆ ಅಂದ್ರೆ ಇನ್ನು ದೇವರನ್ನ ನಾವು ಭಕ್ತಿ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ನಮ್ಮ ಹತ್ರ ಅಂತ ಗುಣ ಎಲ್ಲಿ ಉಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ಅವ್ರು ಹೇಳ್ತಾರೆ. ಪರಮ ಸುಹೃದಿ, ಅತ್ಯಂತ ಆತ್ಮೀಯರು. ಬಾಂಧವೇ, ನಮ್ಮ ಬಂಧುಗಳು, ತುಂಬಾ ಆತ್ಮೀಯರು. ಕಳತ್ರೆ, ಹೆಂಡತಿಯಲ್ಲಿ, ಸುತ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ತಂದೆಯಲ್ಲಿ, ತಾಯಿಯಲ್ಲಿ, ನಮಗೆ ಸೇವೆ ಮಾಡಿದಂತಹ, ನಿರಂತರವಾಗಿ ನಮ್ಮನ್ನ ನೀವೇ ಯಜಮಾನ್ರು ಅಂತ ಪ್ರೀತಿಸಿದಂತಹ ವರ್ಗದ ವಿಷಯದಲ್ಲಿ ಯಾರು ಶಠಮತಿ, ಯಾರು ಕೆಟ್ಟ ಬುದ್ಧಿಯಿಂದ ಅವರಿಂದ ಲಾಭ ಪಡ್ಕೊಂಡು ಅವರನ್ನ ಉಪಯೋಗಿಸಿಕೊಂಡು ದೂರಕ್ಕೆ ಮಾಡ್ತಾನೋ, ತನಗೆ ಬೇಕಾದ್ದೆಲ್ಲ ಪಡ್ಕೊಳ್ತಾನೆ, ಆದ್ರೆ ಪ್ರತಿಯಾಗಿ ತಾನು ಅವರ ಪರವಾಗಿ ನಿಂತು ಮಾತನಾಡಬೇಕಾದ, ನಿಂತು ಅವರ ಬೆನ್ನಿಗೆ ನಿಲ್ಬೇಕಾದ ಸಮಯದಲ್ಲಿ ಜೈ ಅಂತ ಕೈ ಎತ್ತುತ್ತಾನೋ ಅಂತಹ ಅಧಮ ಚೇಷ್ಟಂ ನಾಸ್ಯ ಭಕ್ತಂ ಅವೇಹಿ. ಅಂತಹ ಅಧಮ ಚೇಷ್ಟನನ್ನ ಎಂದೂ ಕೂಡ ನೀನು ಭಗವಂತನ ಭಕ್ತ ಅಂತ ಹೇಳಬೇಡ. ತಂದೆ ತಾಯಿಗಳನ್ನ ಕೂಡಾಕಿ, ಮಕ್ಕಳಿಗೆ ಆಸ್ತಿ ಕೊಡದೆ, ಬಂಧುಗಳನ್ನೆಲ್ಲ ಬಳಸಿ, ಮಿತ್ರರಿಗೆಲ್ಲ ದ್ರೋಹ ಮಾಡಿ, ನಾನು ಬಹಳ ದೇವರ ಭಕ್ತ ಅಂತ ಒಬ್ಬ ಹೇಳ್ಕೊಳ್ತಾನೆ ಅಂದ್ರೆ ಅವನು ನಾಟಕಕಾರ ಅಂತ. ಅವನು ಖಂಡಿತ ಭಗವದ್ಭಕ್ತ ಆಗಿ, ಯಾಕೆಂದ್ರೆ ತನಗೆ ಉಪಕಾರ ಮಾಡಿದವರಲ್ಲೇ ದೇವರನ್ನು ಕಾಣ್ಲಿಕ್ಕೆ ಬಾರದವನು ಗುಡಿಯಲ್ಲೇನು ಕಂಡಾನು. ಎಷ್ಟು ಮಾರ್ಮಿಕವಾಗಿ ಈ ಸಂಗತಿಯನ್ನ ವಿಷ್ಣು ಪುರಾಣ ಬಿಡಿಸಿ ಹೇಳುತ್ತೆ ಅಂದ್ರೆ, ನಮ್ಮ ಸುತ್ತ ಇದ್ದವರನ್ನ ಪ್ರೀತಿಸ್ಲಿಕ್ಕೆ ಬರದವ ದೇವರನ್ನೇನ್ ಪ್ರೀತಿಸ್ತಾನೆ? ನಮ್ಮ ಸುತ್ತ ಇರುವ ವಸ್ತುಗಳಿಗೆ ಬೆಲೆ ಕೊಡ್ಲಿಕ್ಕೆ ಬರದವನು ದೇವರಿಗೇನ್ ಬೆಲೆ ಕೊಡ್ತಾನೆ ಅನ್ನೋದನ್ನ ಅತ್ಯಂತ ಸುಂದರವಾಗಿ ಈ ಮಾತು ಹೇಳ್ತಾ ಇದೆ. ಅಶುಭಮತಿಹಿ, ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನೇ ಯೋಚನೆ ಮಾಡುವವನು. ಅಸತ್ ಪ್ರವೃತ್ತಿ ಸಕ್ತಃ, ಕೆಟ್ಟ ಕೆಲಸ ಮಾಡುದು ಅಂದ್ರೆ ಬಹಳ ಇಷ್ಟ. ಬುದ್ಧಿ ಕೆಟ್ಟದ್ದು ಕೆಲವರದ್ದು, ಕೆಟ್ಟ ಕೆಲಸ ಮಾಡುದಿಲ್ಲ, ಭಯ ಇರುತ್ತೆ. ಇನ್ ಕೆಲವರಿಗೆ ಬುದ್ಧಿ ಕೆಟ್ಟದಿರುತ್ತೆ, ಅದ್ರ ಜೊತೆಗೆ ಮಾಡುದ್ರಲ್ಲೂ ಬಹಳ ಆಸಕ್ತಿ. ಎಲ್ಲಿಯಾದ್ರೂ ಯಾರು ನೋಡ್ಲಿಲ್ಲ ಅಂದ್ರೆ ಆ ಕೆಲಸ ಮಾಡಿ ಬಿಡಬೇಕು ಅಂತ ಅಸತ್ ಪ್ರವೃತ್ತಿಯಲ್ಲಿ ಸಕ್ತರು. ಸತತಂ, ಯಾವಾಗ್ಲೂ ಅನಾರ್ಯ ಕುಶೀಲ ಸಂಘ ಮತ್ತಃ, ಅವ್ರು ನೇರ ಮಾಡಲ್ಲ, ಆದ್ರೆ ಅಂತ ಕೆಲಸ ಮಾಡುವವರನ್ನ ನೋಡಿ ಅವ್ರ ಜೊತೆಗಿದ್ದು ಕೈ ತಟ್ಟಿ ಚಪ್ಪಾಳೆ ತಟ್ಟಿ ಖುಷಿ ಪಡುವವನು. ಅವನ್ ಡೈರೆಕ್ಟ್ ಯಾವುದೇ ಅನ್ಯಾಯದ ಕಾರ್ಯ ಮಾಡಲ್ಲ, ಆದ್ರೆ ಅನ್ಯಾಯ ಕಾರ್ಯದ ದುಡ್ಡು ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಅಂತ ಕೆಲಸ ಮಾಡುವವರನ್ನ ಹೊಗಳುದು, ಅವರಿಗೆ ಅನುಕೂಲ ಮಾಡಿಕೊಡುದು. ನಾನಿಲ್ಲಪ್ಪ ಈ ಕೆಲಸದಲ್ಲಿ, ನೀನಲ್ಲಿ ಹೋಗ್ತಿ, ನಿನಗೆ ಪರ್ಮಿಷನ್ ಕೊಟ್ಟಿದ್ದೇನೆ, ಅಥವಾ ನನ್ನ ಕಡೆಯಿಂದ ನಿನಗೆ ಯಾವುದೇ ತೊಂದರೆ ಬರಲ್ಲ, ಆದ್ರೆ ನನ್ನ ಹೆಸರು ಬರಬಾರದು ಅಂತ ಈ ರೀತಿ ಹಿಂಬದಿಯಿಂದ ನಿಂತು ಸತತಂ, ನಿರಂತರವಾಗಿ ಅನಾರ್ಯ ಕುಶೀಲ ಸಂಗಮತ್ತಃ, ಅನಾರ್ಯರು, ಕುಶೀಲರು. ಅನಾರ್ಯರು ಅಂದ್ರೆ ಆರ್ಯವರ್ಗ, ಒಳ್ಳೆಯ ಮಾನವೇ ಪ್ರಧಾನವಾದ ಸಂಪತ್ತು, ಗೌರವದಿಂದ ಬದುಕಬೇಕು ಅನ್ನುವುದೇ ನಮ್ಮ ಜೀವನದ ಉದ್ದೇಶ ಅಂತ ಯಾರು ಬಾಳ್ತಾರೋ ಅವರು ಮಾನರು. ಇದು ಮಾನ ಕೆಟ್ಟವರು ಅನಾರ್ಯರು. ಆ ಅನಾರ್ಯರು ಮತ್ತು ಕುಶೀಲರು ಕೆಟ್ಟ ನಡತೆಯಿಂದ ತನ್ನ ಸುತ್ತಲಿನ ಎಲ್ಲರ ಮನಸ್ಸನ್ನು ಕೆಡಿಸುವವರು. ಅಂಥವರ ಸಂಘದಲ್ಲಿ ಮತ್ತನಾದವನು. ಸಕಲಮಿದಮಹಂ, ಅನುದಿನ ಕೃತ ಪಾಪ ಬಂಧಯುಕ್ತ, ಒಂದು ದಿವಸವೂ ಅವನು ತಿದ್ದಿಕೊಳ್ಳಿಕ್ ತಯಾರೇ ಇಲ್ಲ. ಪ್ರತಿ ದಿವಸವೂ ಪಾಪಗಳು ನಡೀತಾ ಇರುತ್ತೆ, ಮತ್ತೆ ಮತ್ತೆ ಅದೇ ಪಾಪ ಮಾಡ್ತಿರ್ತಾನೆ, ಆದ್ರೆ ಅವನಿಗೆ ಪಶ್ಚಾತ್ತಾಪವೂ ಇಲ್ಲ, ತಿದ್ದಿಕೊಳ್ಳುವ ಪ್ರಾಯಶ್ಚಿತ್ತದ ಆಲೋಚನೆಯೂ ಇಲ್ಲ. ನಾನ್ ಮಾಡಿದ್ದು ಸರಿ ಅಂತ ಮತ್ತೆ ಆ ಪಾಪವನ್ನ ತಪ್ಪಿಸ್ಲಿಕ್ಕೋಸ್ಕರ ಮತ್ತಷ್ಟು ಪಾಪಗಳನ್ನ ಮಾಡ್ತಾ ಅನುದಿನ ಕೃತ ಪಾಪ ಬಂಧಯುಕ್ತ,
ಮತ್ತೆ ಮತ್ತೆ ಹೊಸ ಹೊಸ ತಪ್ಪುಗಳಿಂದ ತನ್ನನ್ನೇ ಸುತ್ತಿಕೊಳ್ತಾ ಅದೇ ಸರಿ ಅಂತ ಸಮರ್ಥಿಸ್ತಾ ಇರುವ ಪುರುಷ ಪಶು, ಅಂತ ಪುರುಷ ಪಶು ಎಂದೂ ಕೂಡ ವಾಸುದೇವ ಭಕ್ತನಾಗಲ್ಲ. ತುಂಬಾ ಚಂದದ ಮಾತಿನ ಸಾಲುಗಳು ಬಂದದ್ದು. ನಮ್ಮವರನ್ನ ನಾನು ಪ್ರೀತಿಸದೆ ದೇವರನ್ನ ಭಾರಿ ಪ್ರೀತಿಸ್ತೇನೆ, ವಿಷ್ಣು ಭಕ್ತರನ್ನ ಭಗವಂತನ ಪ್ರೀತಿಗಾಗಿ ಸದಾ ಪರಿತಪಿಸುವವರನ್ನ ನಾನು ಪ್ರೀತಿಸದೆ ನಾನು ಭಗವಂತನನ್ನ ಪ್ರೀತಿಸ್ತೇನೆ, ಮತ್ತು ತಪ್ಪು ಕೆಲಸ ಮಾಡುವವರನ್ನ ಹತ್ರ ಇಟ್ಕೊಂಡು ನಾನು ದೇವರನ್ನ ಪ್ರೀತಿಸ್ತೇನೆ, ನಾನೇ ತಪ್ಪು ಕೆಲಸ ಮಾಡ್ತಾ ನಾನು ದೇವರನ್ನ ಪ್ರೀತಿಸ್ತೇನೆ ಅನ್ನುವುದು ಎಲ್ಲವೂ ಕೂಡ ಕೇವಲ ಅದು ಕಾಣುವ ಭಕ್ತಿ ಹೊರತು ಇರುವ ಭಕ್ತಿ ಅಲ್ಲ ಅನ್ನೋದನ್ನ ಪರಾಶರರು ಮೈತ್ರೇಯರಿಗೆ ಹೇಳ್ತಾ ಹೋಗ್ತಾರೆ. ಸಕಲಮಿದಂ ಅಹಂಚ ವಾಸುದೇವ ಪರಮ ಪುಮಾನ್ ಪರಮೇಶ್ವರಸ್ಸ ಏಕ ಇತಿ ಮತಿರಚಲಾ ಭವತ್ಯನಂತೆ ಹೃದಯಗತೆ ವ್ರಜತನ್ ತಾನ್ ವಿಹಾಯ ದೂರಾತ್. ಇಂಥವರಿಂದ ದೂರ ಇರಪ್ಪ. ನಿನಗೆ 4 ಅಕ್ಷರ ಕಮ್ಮಿ ಗೊತ್ತಿದ್ರೂ ತೊಂದರೆ ಇಲ್ಲ. ಪರಸ್ಪರ ಜಗಳ ಆಡಿಸುವ, ಮತ್ತೊಬ್ಬರ ಜಗಳದಲ್ಲಿ ಕೈತಟ್ಟುವ, ಅವರಿಗೆ ಜಗಳ ಹಚ್ಚಿ ಆ ಮೂಲಕ ತನ್ನ ಬೆಳವಣಿಗೆಯನ್ನ ಕಾಣಬೇಕೆಂದು ಅಸೂಯೆ ಪಡುವಂತಹ ಮಂದಿಯಿಂದ ಈ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಇದೆಲ್ಲವನ್ನು ದೇವರು ನೋಡ್ತಾ ಇರ್ತಾನೆ. ಯಾಕೆಂದ್ರೆ ಅವನು ಇದೆಲ್ಲವನ್ನು ಮೀರಿದ ತತ್ವ. ಪರಮ ಪುಮಾನ್, ಎಲ್ಲರಿಗಿಂತ ಮೀರಿದ ಶಕ್ತಿ ಅವನು. ಪರಮೇಶ್ವರ, ಎಲ್ಲದರ ಮೇಲೆ ಒಡೆತನ ಇರುವವ, ಎಲ್ಲವನ್ನೂ ತನ್ನಲ್ಲಿ ಇಟ್ಟುಕೊಂಡು ಅದಕ್ಕೆ ರಕ್ಷಣೆಯನ್ನು ಕೊಡುವವ. ಸಕಲಂ ಇದಂ ಅಹಂ, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ನನ್ನ ನಿಯಂತ್ರಣದಲ್ಲಿದೆ ಅಂತ ಅವನು ಪ್ರೀತಿಸ್ತಾನೆ. ಅಂದ್ರೆ ದೇವರು ಏನ್ ಚಿಂತಿಸ್ತಾನೆ ಅನ್ನೋದನ್ನ ಮೊದಲು ಹೇಳುತ್ತಿದ್ದಾರೆ. ದೇವರು ಈ ವಾಸುದೇವ ಸಕಲಮಿದಮಹಂ, ಇದೆಲ್ಲವೂ ನನ್ನದು, ಇದೆಲ್ಲವೂ ನನ್ನ ವಶದಲ್ಲಿದೆ ಅಂತ ದೇವರು ನಮ್ಮನ್ನ ಬಿಡದೆ ಪ್ರೀತಿಸ್ತಾನೆ ಅಂತ ಯಾರು ತಿಳ್ಕೊಳ್ತಾನೋ, ಬಹಳ ಜನ ದೇವರಿಗೇನು ಬರೀ ಉಪದ್ರ ಮಾಡೋದೇ ಖುಷಿ, ಸ್ಯಾಡಿಸ್ಟ್. ನಮ್ಗೆ ಸುಮ್ನೆ ಒಂದು ತಪ್ಪು ಕೆಲಸ ಮಾಡಿಸುದು, ಕಷ್ಟ ಕೊಡುದು, ಪಾಪದ ಮಾಡಿದ್ದಿ ಅಂತ ಹೇಳಿ ನರಕಕ್ಕೆ ತಳ್ಳುದು, ಅಲ್ಲಿ ಮತ್ತೆ ಅನರ್ಥಗಳ ಪಟ್ಟಿಯನ್ನ ಲೆಕ್ಕ ಹಾಕಿ ನೀನು ಕೆಟ್ಟವ, ಆದ್ರಿಂದಾಗಿ ನಿನಗಿಷ್ಟು ಶಿಕ್ಷೆ ಕೊಡ್ತೇನೆ ಅಂತ ದೇವರನ್ನು ಒಂಥರ ಪಾಪಿಗಳ ಹಾಗೆ ಚಿತ್ರಿಸುವವರಿದ್ದಾರೆ ಕೆಲವರು. ಆದ್ರೆ ನಿಜವಾದ ಭಕ್ತ ಇಡೀ ಜಗತ್ತನ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ. ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಇಡೀ ಜಗತ್ತನ್ನ ತನ್ನ ಕುಟುಂಬ ಅಂತ ಪ್ರೀತಿಸ್ತಾನೆ. ಕೆಲಸದವರು ಅಂತ ನೋಡಲ್ಲ, ಅಥವಾ ಕಾರ್ಮಿಕರು ಅಂತ ಕಾಣಲ್ಲ, ದೋಷಯುಕ್ತರಾದವರು ಅಂತ ಇವ್ರ ಹತ್ರ ಏನು ಇಷ್ಟು ದುಷ್ಟ ಗುಣಗಳಿವೆ, ಅಥವಾ ಕೆಲವೆಲ್ಲ ಮಿತಿಗಳಿವೆ ಅಲ್ಲ ನಮ್ಮ ಹತ್ರ, ನಮಗೆ ಅಷ್ಟು ಚಿಂತಿಸ್ಲಿಕ್ ಬರಲ್ಲ, ನಮ್ಗೆ ಅಷ್ಟೊತ್ತು ಕೂಡ್ಲಿಕ್ ಬರಲ್ಲ, ಅಥವಾ ನಮ್ಗೆ ಅಂತ ಗುಣಗಳನ್ನು ಉಪಾಸಿಸ್ಲಿಕ್ ಬರಲ್ಲ, ಅಂದ್ರೆ ಇಷ್ಟು ಕೀಳು ಮಟ್ಟದ ಎತ್ತರ ಇಲ್ಲದ ಜೀವಿಗಳು ಅಂತ ನಮ್ಮನ್ನ ತಿರಸ್ಕರಿಸಲ್ಲ. ನಮ್ಮಲ್ಲಿರುವ ಸಣ್ಣ ಒಳ್ಳೆ ಗುಣವನ್ನೇ ಗುರುತಿಸಿ ಅದಕ್ಕೇನಾದ್ರೂ ನಾನು ಒಳ್ಳೇದು ಮಾಡಬೇಕು ಅಂತ ಪ್ರೀತಿಸುವಂತಹ ಸ್ವಭಾವದವನು ಪರಮಾತ್ಮ ಅಂತ. ಯಾರು ಇತಿ ಮತಿ ಅಚಲಾ ಭವತಿ ಅನಂತೆ, ಅನಂತೆ ಕೊನೆ ಇಲ್ಲದಂತಹ ಭಗವಂತನಲ್ಲಿ ಈ ಚಿಂತನೆಯನ್ನು ಯಾರು ಮಾಡ್ತಾನೋ ಅವನು ನಿಜವಾದ ಭಕ್ತ. ದೇವರು ನಮ್ಮನ್ನು ಕೈ ಬಿಡಲ್ಲ. ದೇವರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ದೇವರು ಕರ್ಮಗಳನ್ನ ಕೊಟ್ಟು ಅವನೇ ನಮ್ಮನ್ನ ಆಟ ಆಡಿಸಿ ಖುಷಿ ಪಡ್ತಾ ಇದ್ದಾನೆ ಅಂತಲ್ಲ. ನಮ್ಮ ಜೀವಕ್ಕೆ ಸಹಜವಾದ ಏನು ಕರ್ಮ ಇದೆ ಅದರಂತೆ ಅವನು ನಡೆಸ್ತಾನೆ ಹೊರತು ಅವನಿಗೆ ಪಕ್ಷಪಾತದ ಬುದ್ಧಿ ಇಲ್ಲ. ನನ್ನವರು ಅನ್ನುವ ಕಾರಣಕ್ಕೋಸ್ಕರ ಯಾರನ್ನು ಹೆಚ್ಚು ಮಾಡಲ್ಲ. ಇವ್ರು ನನ್ನವರಲ್ಲ, ಇವ್ರು ನನ್ನನ್ನ ಹಿಂದೆ ಯಾವತ್ತೋ ಒಂದ್ ದಿವಸ ಬೈದಿದ್ರು, ಆದ್ರಿಂದಾಗಿ ಇವ್ರು ಇವತ್ತೇನೇ ಬದಲಾಗಿದ್ರು ಕೂಡ ಅವತ್ತಿದ್ದು ಇವತ್ತು ತೀರಿಸ್ತೇನೆ ಅಂತ ಹಠ ಸಾಧಿಸಲ್ಲ. ಅದಕ್ಕೆ ತುಂಬಾ ಒಳ್ಳೆ ಮಾತು ಭಾಗವತ ಹೇಳುದು, ನಿರಸ್ತ ಕುಹಕಂ. ಇದು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾದ ಮಾತು. ದೇವರನ್ನ ನಾವು ಯಾವತ್ತು ಚಿಂತಿಸುವಾಗ್ಲೂ ಅವನು ಬುದ್ಧಾವತಾರದಲ್ಲೂ ಕೂಡ ಯಾರಿಗೂ ಕುಹಕ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರನ್ನೂ ನನ್ನವರಲ್ಲ ಅಂತ ಅವನು ತಿಳ್ಕೊಂಡಿಲ್ಲ. ಎಲ್ಲರನ್ನೂ ಮಕ್ಕಳಂತೆ ಪ್ರೀತಿಸಿದ್ದಾನೆ. ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿದ್ದಾನೆ, ಸರಿ ಮಾಡಿದಾಗ ಉದ್ಧರಿಸಿದ್ದಾನೆ. ಅವನು ಪ್ರೀತಿಸ್ತಾನೆ, ಗುಣವನ್ನ ಸ್ವಲ್ಪ ಪ್ರೀತಿಸ್ತಾನೆ. ಆ ಗುಣವನ್ನ ಪ್ರೀತಿಸುವುದು ಗುಣ ಇದ್ರೆ ಮಾತ್ರ, ಇಲ್ಲದೆ ಇರುವುದು ಅಲ್ಲ. ಅವನೇ ಕೊಡುದಲ್ವಾ ಗುಣ, ಅವನೇ ಕೊಡುದಲ್ಲ. ಜೀವದ ಸಹಜ ಸ್ವಭಾವದಲ್ಲಿ ಇದ್ದದ್ದನ್ನು ಕೊಡ್ತಾನೆ. ದೇವರು ಹೊಸ್ತು ತನ್ನ ಕಿಸೆಗೆ ಏನಾದ್ರೂ ಒಂದು ಹಾಕಿ ಕೊಡ್ಬೇಕು ಅಂತ ಯೋಚನೆ ಮಾಡಿ ಕೊಡುವುದಲ್ಲ. ಆದ್ರಿಂದಾಗಿ ಎಲ್ಲವೂ ನನ್ನ ವಶದಲ್ಲಿದೆ, ನಾನು ಅದನ್ನು ನೋಡ್ಕೊಳ್ತೇನೆ ಅಂತ ವಾಸುದೇವ ಸದಾ ಚಿಂತಿಸ್ತಿರ್ತಾನೆ. ಇದರ ಒಡೆತನ ನನಗಿದೆ, ಇದೆಲ್ಲವನ್ನು ನಾನೊಬ್ಬನೇ ಮಾಡುವವನಾದ್ರಿಂದ ನನ್ನನ್ನಲ್ಲದೆ ಇನ್ಯಾರನ್ನು ಅವ್ರು ಪ್ರಾರ್ಥಿಸ್ತಾರೆ?
ಅವ್ರು ನನ್ನನ್ನೇ ಪ್ರಾರ್ಥಿಸ್ಬೇಕಲ್ವಾ ಅಂತ ದೇವರು ನಮ್ಮ ಪ್ರಾರ್ಥನೆಗಾಗಿ ಸದಾ ಕಿವಿ ಕೊಡುವವನು ಅನ್ನುವ ಬುದ್ಧಿಯನ್ನ ಯಾರು ಭಗವಂತನಲ್ಲಿ ನಿರಂತರ ಇಡ್ತಾನೋ, ಹೃದಯದಲ್ಲಿ ಸದಾ ಅಂತ ಭಗವಂತನನ್ನ ಚಿಂತಿಸ್ತಾನೋ, ಅವನನ್ನು ಹೊರತುಪಡಿಸಿ ನನಗೆ ಬೇರೆ ಯಾರು ಇಲ್ಲ ಅಂತ ಯಾರು ಚಿಂತಿಸ್ತಾನೋ, ಓ ಯಮಭಟರೇ, ಹೃದಯಗತೆ ವ್ರಜತಾನ್ ವಿಹಾಯ ದೂರಾತ್, ಅಂತವರ ಯಾರ ಹೃದಯದಲ್ಲಿ ಈ ಚಿಂತನೆ ನಿರಂತರವಾಗಿ ವಾಸುದೇವನ ಕುರಿತಾದ ಪ್ರೀತಿ ಇದೆಯೋ ಅವರ ಹತ್ರ ಹೋಗ್ಬೇಡಿ. ದೂರಾತ್ ವಿಹಾಯ, ಅವರನ್ನು ದೂರ ಬಿಟ್ಬಿಡಿ. ಯಾರ ಹೃದಯದಲ್ಲಿ ನಿರಂತರವಾಗಿ ಭಗವಂತನಿಗೆ ಜಾಗ ಇದೆಯೋ, ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ, ಮಂಗಲಕ್ಕೆ ಆಯತನ ನೆನೆಸಿದ ಹರಿ ಎಲ್ಲಿದ್ದಾನೋ ಅಲ್ಲಿ ನಾವು ಅಮಂಗಳದ ಚಿಂತನೆಯನ್ನ ಮಾಡಬಾರದು, ಅವರಿಗೆ ಅನ್ಯಾಯ ಮಾಡಬಾರದು, ಅಥವಾ ಅವರ ಪರಿಸರಕ್ಕೆ ನಾವು ಹೋಗಬಾರದು, ಅವರನ್ನು ಬಿಟ್ಟು ಬಿಡಬೇಕು. ಕಮಲನಯನ ವಾಸುದೇವ ವಿಷ್ಣು ಧರಣಿಧರಾಚ್ಯುತ ಶಂಖ ಚಕ್ರಪಾಣಿ ಭವ ಶರಣಮಿತೀರಯಂತಿಯೇ ವೈ ತ್ಯಜ ಭಟ ದೂರತರೇಣ ತಾನ ಪಾಪಾನ್. ಇದೊಂದು ನಿತ್ಯ ನಾವು ಸ್ತೋತ್ರ ಮಾಡಿಕೊಳ್ಬೇಕಾದ ಸಾಲು ಕೂಡ ಹೌದು. ಈ ಕಮಲನಯನ ವಾಸುದೇವ ವಿಷ್ಣು ಧರಣೀಧರ ಅಚ್ಯುತ ಶಂಖ ಚಕ್ರಪಾಣಿ ಅಂತ ದೇವರನ್ನು ನಿತ್ಯ ಸ್ಮರಿಸ್ಬೇಕಂತೆ ನಾವು. ಕಮಲನಯನ, ಕಮಲದಂತಹ ನಸೆಯಾದ ಕಣ್ಣುಳ್ಳವನು. ಅದರ ಅರ್ಥ ಅರಳುಗಣ್ಣಿನಿಂದ ಭಕ್ತರನ್ನ ಓ ನನ್ನ ಭಕ್ತ ಅಂತ ಪ್ರೀತಿಯಿಂದ ಕಾಣುವವನು. ವಾಸುದೇವ, ಶುದ್ಧವಾದ ಮನಸ್ಸಿನಲ್ಲಿ ವ್ಯಕ್ತಗೊಳ್ಳುವವನು. ವಸುದೇವ ಅನ್ನುವುದಕ್ಕೆ ಅರ್ಥ ಶುದ್ಧವಾದ ಮನಸ್ಸು ಅಂತ. ಆ ಮನಸ್ಸಿನಲ್ಲಿ ಭವ, ವಾಸುದೇವ ಅಂದ್ರೆ ಶುದ್ಧವಾದ ಮನಸ್ಸಿನಲ್ಲಿ ಕಾಣುವವ. ವಿಷ್ಣು, ಪ್ರತಿಯೊಂದು ವಸ್ತುವಿನೊಳಗೆ ತುಂಬಿ ಸಂಸಾರದ ವಿಷವನ್ನ ಕಳೆಯುವವ ವಿಷ್ಣು. ಧರಣಿಧರ, ಈ ಭೂಮಿಯನ್ನೇ ಹೊತ್ತವ, ಅಷ್ಟು ಭಾರ ಹೊತ್ತವನಿಗೆ ನಾವು ಅದರಲ್ಲಿ ಸೇರ್ಕೊಂಡಿಲ್ವಾ? ನಮ್ಮನ್ನು ಹೊತ್ತಿಲ್ವಾ ದೇವ್ರು? ನಮ್ಮನ್ನು ಬಿಟ್ಬಿಡ್ತಾನ? ಭೂಮಿಯನ್ನೇ ಹೊತ್ತಿದ್ದಾನಂತೆ. ಆ ಭೂಮಿಯ ಒಂದು ಸಣ್ಣ ಕಣವೂ ಅಲ್ಲ ನಾವು ಅದರಲ್ಲಿ ಇಲ್ವಾ? ನಮ್ಮನ್ನ ಎತ್ತಿ ಹಿಡಿಯಲ್ವಾ? ನಮ್ಮನ್ ಬಿಟ್ಟು ಹಾಕ್ತಾನ? ಓ ಧರಣೀಧರ. ಅಚ್ಯುತ, ಯಾಕೆ ಅವನನ್ನ ನಾವು ಪ್ರಾರ್ಥಿಸ್ಬೇಕು? ಅವನಲ್ಲಿ ಚ್ಯುತಿ ಇಲ್ಲ, ಅವನಲ್ಲಿ ಯಾವುದೇ ದೋಷ ಇಲ್ಲ, ಅವನು ಯಾವತ್ತೂ ಕೂಡ ಯಾವುದೇ ಕೆಲಸಗಳನ್ನ ತಪ್ಪಾಗಿ ಮಾಡಲ್ಲ. ಅವನು ನಮ್ಮ ಕರ್ಮಗಳ ವಿವೇಕ ಇಲ್ಲದೆ ಹೇಗೋ ಒಂದು ಕೆಲಸಕ್ಕೆ ಹೇಗೋ ಒಂದು ಶಿಕ್ಷೆ ಕೊಟ್ಟು ಏನೋ ಒಂದು ಮಾಡಿಬಿಡ್ತೇನೆ ಅಂತ ಯಾವತ್ತೂ ಮಾಡಲ್ಲ. ಶಂಖ ಚಕ್ರಪಾಣಿ, ದುರುಳರು ಹೊರಗಿನಿಂದ ಬಂದು ನಮ್ಮನ್ನ ತೊಂದರೆ ಕೊಟ್ಟು ನಮ್ಮ ಬದುಕನ್ನ ದುಸ್ಥಿತಿಗೊಳಿಸ್ತಾನೆ, ಅಥವಾ ಒಳಗಿನಿಂದಲೇ ನಮ್ಮ ಕೆಟ್ಟ ಕಾಮನೆಗಳು, ಕೆಟ್ಟ ಕ್ರೋಧ ಅಥವಾ ಕೆಟ್ಟ ಅಸೂಯೆ, ಅಥವಾ ನಮ್ಮನ್ನೇ ನಾವು ಕೀಳಾಗಿ ಕಾಣುವ ಡಿಪ್ರೆಷನ್ನು, ಅಥವಾ ಇಂಥ ಯಾವುದೇ ನಮ್ಮ ಸ್ಥಿತಿಯಿಂದ ಅಸ್ತಿತ್ವದಿಂದ ಕಳಚುವುದಕ್ಕೆ ಪ್ರಯತ್ನ ಪಡುವ ಒಳ ಹೊರಗಿನ ಶತ್ರುಗಳನ್ನ ಕತ್ತರಿಸುವುದಕ್ಕಾಗಿ ಶಂಖ ಚಕ್ರಗಳನ್ನ ನಿತ್ಯ ಹೊತ್ತು ನಮ್ಮ ಕಾಪಿಗಾಗಿ ಸದಾ ನಮ್ಮ ಸುತ್ತ ತಿರುಗುವಂತಹ ಓ ಭಗವಂತನೇ ಅಂತ ಯಾರು ನಿರಂತರವಾಗಿ ಭಗವಂತನ ಭವ ಮಮ ಶರಣಂ, ನನ್ನ ರಕ್ಷಣೆಗಾಗಿ ಬಾರಪ್ಪ, ನನ್ನ ಆಸರೆಯಾಗಿ ನೀನೇ ಇರಪ್ಪ ಅಂತ ಯಾರು ಕೇಳ್ತಾನೋ, ಇತಿ ಈರಯಂತಿ, ಹೀಗೆ ಪ್ರಾಣಪೂರ್ವಕವಾಗಿ ಪ್ರಾಣನನ್ನ ಜೊತೆಗಿಟ್ಟುಕೊಂಡು ಭಗವಂತನನ್ನ, ಈರಯಂತಿ ಅಂತಂದ್ರೆ ಹೇಳುವುದು ಅಂತ ಒಂದರ್ಥ. ಹೇಳುವುದು ಅನ್ನೋದು ಪ್ರಾಣನ ಮೂಲಕವಾಗಿ ಅವರು ಪ್ರಾಣ ಸಹಿತವಾಗಿ ಭಗವಂತನನ್ನ ಚಿಂತಿಸುವುದು. ಈರ ಶಬ್ದಕ್ಕೆ ಪ್ರಾಣ ಅಂತ ಅರ್ಥ. ಈರಯಂತಿ ಅಂದ್ರೆ ಪ್ರಾಣನನ್ನ ಸೇರಿಸಿಕೊಂಡು ಯಾರು ಹೇಳ್ತಾರೋ ಅಂತವರನ್ನ ತ್ಯಜ ಭಟ, ಓ ಭಟನೆ, ತ್ಯಜ ದೂರತರೇಣ ತಾನ್ ಅಪಾಪಾನ್, ಪಾಪಿಷ್ಠರಲ್ಲದ ಪುಣ್ಯವಂತರಾದ ಅವರನ್ನು ದೂರದಲ್ಲೇ ಬಿಟ್ಟು ಬಿಡು, ಅವರ ಹತ್ರಕ್ಕೆ ಹೋಗ್ಬೇಡ. ವಸತಿ ಮನಸಿ ಯಸ್ಯ ಸೋವ್ಯಯಾತ್ಮ ಪುರುಷವರಸ್ಯ ನತಸ್ಯ ದೃಷ್ಟಿಪಾತೆ ತವ ಗತಿರಥ ವಾ ಮಮಾಸ್ತಿ ಚಕ್ರ ಪ್ರತಿಹತ ವೀರ್ಯ ಬಲಸ್ಯ ಸೋನ್ಯಲೋಕ್ಯ. ವಸತಿ ಮನಸಿ ಯಸ್ಯ ಸೋ ಅವ್ಯಯಾತ್ಮ, ಸಹ ಅವ್ಯಯಾತ್ಮ ಯಸ್ಯ ಮನಸಿ ವಸತಿ, ಅವ್ಯಯಾತ್ಮನ ಎನಿಸಿದಂತಹ ಪರಮಾತ್ಮ ಯಸ್ಯ ಮನಸಿ ವಸತಿ, ಯಾರ ಮನಸ್ಸಿನಲ್ಲಿ ವಾಸ ಮಾಡ್ತಾನೋ, ಪುರುಷವರಸ್ಯ ನತಸ್ಯ ದೃಷ್ಟಿಪಾತೆ, ಪರಮಾತ್ಮನ ಯೋಚನೆ, ದೃಷ್ಟಿ ಅಂದ್ರೆ ಪರಮಾತ್ಮನ ದೃಷ್ಟಿ ಯಾರ ಮೇಲೆ ನಿರಂತರ ಬೀಳ್ತಾ ಇರುತ್ತೋ, ತವ ಗತಿರಥವಾ ಮಮಾಸ್ತಿ ಚಕ್ರ ಪ್ರತಿಹತ ವೀರ್ಯ ಬಲಸ್ಯ ಸೋ ಅನ್ಯಲೋಕ್ಯ, ನಮಗೆ ಸೇರಿದವನಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾರ ಅಂದ್ರೆ ಹೃದಯದಲ್ಲಿ ಪುರುಷ ಶ್ರೇಷ್ಠನಾದ ವಿಕಾರವಿಲ್ಲದ ಭಗವಂತನ ನೆಲೆ
ಭದ್ರವಾಗಿದೆಯೋ, ಯಾರ ಮೇಲೆ ಭಗವಂತನ ದೃಷ್ಟಿ ನಿರಂತರ ಬೀಳ್ತಾ ಇರುತ್ತೋ, ಯಾರ ಚಕ್ರದ ಪ್ರಭಾವದಿಂದ ಆತನಲ್ಲಿ ಪಾಪಗಳು ದೂರವಾಗಿ ಧರ್ಮಚಕ್ರದಲ್ಲಿ ಅವನು ನಡೀಲಿಕ್ಕೆ ಸಾಧ್ಯವಾಗುತ್ತೋ, ಅಲ್ಲಿ ನಮ್ಮ ದೃಷ್ಟಿಯಾಗಲಿ ನಮ್ಮ ಓಡಾಟವಾಗಲಿ ಬೇಕಿಲ್ಲ. ನಂದಾಗ್ಲಿ ನಿಮ್ದಾಗ್ಲಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ವೈಕುಂಠ ಲೋಕಕ್ಕೆ ಸೇರಿದವರು, ಅವರು ವೈಕುಂಠ ಪ್ರಿಯರು. ವೈಕುಂಠ ಅಂದ್ರೆ ಪರಮಾತ್ಮ, ಪರಮಾತ್ಮನಿಗೆ ಪ್ರಿಯರಾದ್ರಿಂದಾಗಿ ಅಲ್ಲಿ ನನ್ನ ಗತಿಯಾಗಲಿ ಮಮವಾ ತವ ಗತಿರಥ ನಾಸ್ತಿ, ನನ್ನ ಗತಿಯಾಗಲಿ ನಿನ್ನ ದೃಷ್ಟಿಪಾತವಾಗಲಿ ನತಸ್ಯ ದೃಷ್ಟಿಪಾತೆ ತಾದೃಶಸ್ಯ ಪುರುಷ ವರಸ್ಯ, ಆ ಪರಮಶ್ರೇಷ್ಠನಾದ ಭಗವದ್ ಭಕ್ತನ ವಿಷಯದಲ್ಲಿ ನನ್ನ ದೃಷ್ಟಿಪಾತ ಅಥವಾ ನನ್ನ ಗತಿ ಅಥವಾ ನಿಮ್ಮ ಗತಿ ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಅನ್ಯಲೋಕ್ಯ. ಚಕ್ರ ಪ್ರತಿಹತ ವೀರ್ಯ ಬಲಸ್ಯ, ಭಗವಂತನ ಚಕ್ರದ ಮುಂದೆ ನಮ್ಮ ತಾಕತ್ತು ಅನ್ನೋದು ಚಿಕ್ಕದಾಗುತ್ತೆ. ನಾವು ಅಲ್ಲಿ ಪ್ರವೇಶ ಮಾಡಿ ನನ್ನ ಕಾರ್ಯಭಾರ ಮಾಡ್ತೇನೆ ಅಂತ ಹಠ ಮಾಡ್ಲಿಕ್ಕೆ ಆಗುದಿಲ್ಲ, ಹಠ ಮಾಡಬಾರದು ಕೂಡ. ದೇವರ ಎಚ್ಚರ ಇರುವವನ ಎದೆಯಲ್ಲಿ ನಮಗೆ ಯಾವತ್ತೂ ಪ್ರವೇಶ ಇಲ್ಲ, ಅಲ್ಲಿಂದ ಜೀವವನ್ನು ಹೊತ್ತು ತರಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಯಾಕೆಂದ್ರೆ ನಾವು ಆ ಚಕ್ರದ ಬಲಕ್ಕೆ ತಲೆಯನ್ನ ಒಡ್ಡಿ ಅದರಂತೆ ನಡೀಬೇಕು ಅಂತ ಬದುಕನ್ನ ಒಪ್ಪಿಸಿಕೊಂಡವರು, ಅದಕ್ಕೆ ಸರಿಯಾಗಿ ಜೀವನವನ್ನ ನಡೆಸುವವರು ಅಂತ. ಹೀಗೆ ಆ ಕಾಳಿಂಗ ಯಮಭಟರ ನಡುವಿನ ಮಾತನ್ನ ವಿವರವಾಗಿ ಬಿಡಿಸಿ ಹೇಳಿದ. ಇತಿ ನಿಜಭಟ ಶಾಸನಾಯ ದೇವೋ ರವಿತನಯಸ್ಸ ಕಿಲಾಹ ಧರ್ಮರಾಜ ಮಮ ಕಥಿತಮಿದಂ ಚ ತೇನ ತುಭ್ಯಂ ಕುರುವರ ಸಮ್ಯಗಿದಂ ಮಯಾಪಿ ಚ ಉಕ್ತಂ. ನಿಜಭಟ, ತನ್ನ ಅತ್ಯಂತ ಪ್ರೀತಿಪಾತ್ರನಾದ ಭಟನ ಶಾಸನಕ್ಕಾಗಿ ಆದೇಶಕ್ಕಾಗಿ ದೇವ ರವಿತನಯನಾದಂತಹ ಯಮ ಹೀಗೆ ಹೇಳಿದನಲ್ಲವೇ, ಕಿಲ ಆಹ ಧರ್ಮರಾಜ, ಓ ಇದು ಧರ್ಮರಾಜನಾದಂತಹ ಯಮನಿಗೆ, ಯಾಕೆಂದ್ರೆ ಅವನು ಧರ್ಮರಾಜ ಅಂತ ಅವನೇನಾದ್ರೂ ಹೇಳಿದ ಅಂದ್ರೆ ಧರ್ಮ ಚೆನ್ನಾಗಿ ಗೊತ್ತಿದೆ ಅವನಿಗೆ, ಅವನು ಯಾವತ್ತೂ ಕೂಡ ಅಧರ್ಮವನ್ನ ಹೇಳುವವನಲ್ಲ, ಅವನು ಧರ್ಮರಾಜ. ಏವಂ ಕಿಲ ಆಹ ಧರ್ಮರಾಜ ದೇವ, ತನ್ನ ಭಟನಿಗೆ ಹೀಗಲ್ಲವೇ ಯಮಧರ್ಮ ಹೇಳಿದ್ದು, ಭಕ್ತರಂದರೆ ಯಾರು ಅಭಕ್ತರಂದರೆ ಯಾರು ಅಂತ. ಅದನ್ನೇ ನಾನು ಮಮ ಕಥಿತಮಿದಂ ತೇನ ತುಭ್ಯಂ, ಆ ಹಿಂದೆ ಕೇಳಿಸಿಕೊಂಡ ಸಂವಾದದ ಕಥೆಯನ್ನೇ ನಿನಗೂ ನಾನು ಹೇಳಿದ್ದೇನೆ. ಕುರುವರ, ಓ ಭೀಷ್ಮನೇ, ಸಮ್ಯಗಿದಂ ಮಯಾಪಿ ಚ ಉಕ್ತಂ, ನಾನು ಅವನೇನ್ ಹೇಳಿದ್ನೋ ಅದನ್ನೇ ನಾನು ನಿನಗೆ ಹೇಳಿದ್ದೇನೆ ಅಂತ ಕಾಳಿಂಗ ಭೀಷ್ಮನಿಗೆ ಹೇಳಿದ. ಭೀಷ್ಮ ಈ ಮಾತನ್ನ ಕೇಳಿಸಿಕೊಂಡು ಅವನಿಂದ ತೃಪ್ತನಾಗಿ ಹೇಗೆ ಮುಂದೆ ಸಾಗಿದ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.